ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಡೇ ನಮ್ಮ ಮನೆಯವ್ರು ಜಾತ್ರೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಮುಸ್ಲಿಮ್ಸ್ ಅವ್ರ ಜಾತ್ರೆ ನಡೀತಾ ಇತ್ತು. ಈ ಜಾತ್ರೆ ಆದಮೇಲೆ ಮತ್ತೆ ಹಿಂದೂಸ್ದು ಜಾತ್ರೆ ಇರುತ್ತೆ. ಅದು ಬಂದುಬಿಟ್ಟು ಮಾರೇಮವ್ವನ ಜಾತ್ರೆ. ಆ ಜಾತ್ರೆಗೆ ನಾನು ಇರೋದಿಲ್ಲ, ನಾನು ಬೆಂಗಳೂರು ಹೋಗ್ತಾ ಇದ್ದೀನಲ್ವ, ಸೊ ಅದಕ್ಕೋಸ್ಕರ ಇವಾಗೆ ಸುತ್ತಾಡಿದ್ದು. ಫಸ್ಟ್ ಡೇ ನಮ್ಮ ಮನೆಯವ್ರು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸುತ್ತಾಡಿಸಿ ಮಕ್ಳಿಗೆ ಏನು ಬೇಕು ಆಟ ಸಾಮಾನೆಲ್ಲ ಕೊಡಿಸಿದ್ರು. ಅದು ಲಾಸ್ಟ್ ಟೈಮ್ ವೀಡಿಯೋನ ಹಾಕಿದ್ದೆ ನಾನು. ಅದಾದಮೇಲೆ ಮತ್ತೆ ನಾನು ಮತ್ತು ನಮ್ಮ ನಾದಿನಿ ಮಕ್ಕಳು, ನನ್ನ ಮಕ್ಕಳು, ನಮ್ಮ ಮೈದನ ಹೆಂಡ್ತಿ ಎಲ್ಲರೂ ಹೋಗಿದ್ದು. ಇದು ಬಂದುಬಿಟ್ಟು ಲಾಸ್ಟ್ ದಿನದಿಂದ ಒಂದು ಲಾಸ್ಟ್ 2 ದಿನ ಬಂದುಬಿಟ್ಟು ರಾತ್ರಿ 1 ಗಂಟೆವರೆಗೂ ಇರುತ್ತೆ. ಆ ಥರ ಅಂದ್ಬಿಟ್ಟು ನಾವು ರಾತ್ರಿ 1 ಗಂಟೆವರೆಗೂ ಅಲ್ಲೇ ಜಾತ್ರೆನಲ್ಲೇ ಇದ್ದಿದ್ದು. ಆಟ ಎಲ್ಲ ಆಡಿ ತುಂಬ ಫನ್ನಿಯಾಗಿತ್ತು. ಅಂದರೆ ಅದು ಗೇಮ್ಸ್ ಏನು ಆಡ್ತೀವಿ, ಅದು ಕೂತ್ಕೊಂಡು ಆಡ್ತೀವಲ್ಲ ಜುಲ್ಲನಲ್ಲೆಲ್ಲ, ತುಂಬ ಅಂದರೆ ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನಿಮಗೆ ಈ ಥರ ಆಗುತ್ತಾ ಅನ್ನೋದ್ರೆ ಕಮೆಂಟ್ ಮಾಡಿ. ಸೊ ಆಟ ಎಲ್ಲ ಆಡಿ ಆದಮೇಲೆ ಜ್ಯೂಸನ್ನ ಕುಡ್ಕೊಂಡ್ವಿ. ಮತ್ತು ರಾತ್ರಿ ಆಲ್ರೆಡಿ 1 ಗಂಟೆ ಆಗಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆನೂ ನಾವು ಡಿನ್ನರ್ ಮಾಡಲಿಲ್ಲ, ಮನೆಗೆ ತರಿಸ್ಕೊಂಡಿದ್ದು. ಚಿಕನ್ ನೂಡಲ್ಸ್ ತಿಂದಿದ್ರು ನಮ್ಮ ಮೈದನ, ಮತ್ತು ಚಿಕನ್ ನೂಡಲ್ಸು ಮತ್ತು ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ದು. ಮತ್ತು ನಮ್ಮ ಅತ್ತೆಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಹಲ್ವಾ ಪೂರಿನ ತೊಗೊಂಡಿದ್ದೆ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಾಂಬೆನಲ್ಲಿ ಹಲ್ವಾ ಪೂರಿ ಅಂತ ಕರೀತಾರೆ ಅದನ್ನು. ಸೊ ಅದು ತುಂಬ ಅಂದರೆ ಒಂಥರ ಪೂರಿ ದುತ್ತಾಗಿ ಪೂರಿ ಮಾಡಿರ್ತಾರೆ. ಹಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹಲ್ವಾ ಪೂರಿ. ಅದನ್ನು ಇವಾಗ ತಂದಿದ್ದು ನಮ್ಮ ಅತ್ತೆಗೆ ಇಷ್ಟ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಿಸಿಯಾಗಿ. ಸೊ ಇದೇ ರೀ ಹಲ್ವಾ ಪೂರಿ. ಅದನ್ನು ತಗೊಂಡ್ಬಿಟ್ಟು ಮತ್ತೆ ಮನೆಗೆ ಬಂದು ಊಟ ಮಾಡಿ ಐಸ್ ಕ್ರೀಮ್ ತಿಂದು ನನ್ನ ಮನೆಗೆ ಬಂದು ಮಲ್ಗೋಕ್ಕೆ 2:30 ಆಗೋಯಿತು. ಈ ಥರ ಇತ್ತು. ಮತ್ತು ನೆಕ್ಸ್ಟ್ ಡೇ ಹೋಗಿದ್ವಿ ನಾವು. ನನಗೆ ಸ್ವಲ್ಪ ಕಿಚನ್ ಸಾಮಾನು ಕೊಂಡ್ಕೊಳಕ್ಕಿತ್ತು ಅಂತೇಳ್ಬಿಟ್ಟು ಹೋಗಿದ್ದು. ಇದು ಸಾಮಾನು ತೊಗೊಂಡಿದ್ದು ಯಾವುದಂತ ನಾನು ಎಂಡಿಂಗಲ್ಲಿ ತೋರಿಸ್ತೀನಿ. ಈ ಸಾಮಾನು ತೊಗೊಂಡು ಸುತ್ತಾಡಿ ಮತ್ತು ನಾನು ನನ್ನ ಮಗಳು ಪಾನಿಪುರಿನ ತಿನ್ಕೊಂಡ್ವಿ. ನಮ್ಮ ನಾದಿನೇನು ತಿನ್ನಲಿಲ್ಲ. ಇದೇ ನೋಡಿ ನಾನು ಫೈನಲ್ಲಾಗಿ ತೊಗೊಂಡು ಬಂದಿದ್ದು ಮನೆಗೆ. ಹೊಸ ಗೆಸ್ಟ್ಗಳು ಚೆನ್ನಾಗಿದ್ದಾರಲ್ವ, ಕಾಮೆಂಟಲ್ಲಿ ತಿಳಿಸಿ ಹೆಂಗಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್. ಥ್ಯಾಂಕ್ ಯು.